ಹಾ ಹಾ ಬರ್ರಿ ಇಲ್ಲೇ ಬರ್ರಿ ಲೋಗನ್ ಹಾಕ್ರಿ ಅವ್ನ ಲೋಗನ್ ಸತ್ತಕೊಂಡ್ ಲೋಗನ್ ಹಾಕ್ರಿ ಅವ್ನ ಹೆಂಗಲ್ರಿ ಇವಂಗ ಹಂಗ ಬಿದ್ರಿ ಅದೇಂಗ್ರಿ ಹಂಗ ಹಂಗ ಯಾರಿಗೆ ಬೀಳ್ತಾರ ಉಸಿರು ತಗೋಪ ಉಸಿರ ತಗೊಳಕ ಅವ್ನು ಉಸಿರಿದ್ರಲ್ಲ ಉಸಿರಾಡ್ತಾನ್ರಿ ಅದ್ರ ಪ್ರಜ್ಞೆ ಇಲ್ಲ ಕೊಮಾಕೊಂಡ್ರಿ ಅವ ಕೊಮಾಕೊಂಡ್ರಿ ಕೋಮಾದಿಂದ ಹೊಳಿ ಬರೋದು 1 ತಿಂಗಳು ಆಕತ್ ನೋಡ್ರಿ ಏನ ಹೆಬ್ಬರ ಎಲ್ಲಾರು ಅನ್ನ ಇದ್ದಾನೆ ಏನ ಎದ್ದಿ ನಾ ಎಲ್ಲಿದನ ಏನಿದ ಹಾಸ್ಪಿಟ್ಲ್ ಏನಿದ ಯಾವಾಗ ಬನ್ನಿ ಇಲ್ಲೇ ಇಲ್ಲಿ ಬಂದು ಒಂದ್ ತಿಂಗಳ ಆತ 1 ತಿಂಗಳ ಮ್ಯಾಲ ಆತ ನೀ ಕೊಮಕ್ ಹೋಗಿದ್ದೆಲ್ಲನ ಅದಕ್ಕ ಅವಾಗಿಂದ ಇಲ್ಲದಿ ಹಲೋ ನನ್ನ ಮನಿ ಎಲ್ಲ ಚಲೋ ಐತ್ಲ ನನ್ನ ಮನಿ ಏನು ಹೇಳಿ ನನಗ ಬಟ್ ನಿನ್ನ ಮನಿ ಬಿದ್ದು ಬಿಟ್ಟಿದ್ದಾನ ನಿನ್ನ ಮನಿ ಇರೋ ಜಾಗ ಕಷ್ಟ ಭೂಕಂಪ ಆಗಿ ನಿನ್ನ ಮನಿ ಬಿದ್ದು ಬಿಟ್ಟಿದ್ದಾನ ಮನಿ ಅಷ್ಟ ನನ್ನ ಮನೆಯೊಳಗಿರೋ ವಸ್ತುರೇ ಚಲೋತಲ್ಲ ಇಲ್ಲೇನು ಅದ್ರೊಳಗಿರೋ ಎಲ್ಲ ಸಾಮಾನುಗಳನ್ನ ಯಾರೋ ತಗೊಂಡೋಗ್ಬಿಟ್ಟಿದ್ದಾರೆ ಅವು ಇಲ್ಲ ನನ್ನ ಮನೆ ಹೌದು ನನ್ನ ರೊಕ್ಕನೂ ಎಲ್ಲ ಹೌದು ಎಷ್ಟು ಹುಡುಕಿದ್ರು ಸಿಗೋತಲ್ಲೋ ಇದನ್ನ ಹುಡುಕಾಕೆ ನಾ ಡಿಟೆಕ್ಟಿವ್ ರಾಜನ ಕರಿಬೇಕು ಅಂದ್ರೆ ಕರೆಕ್ಟ್ ಆಗೈತಿ ಅವನ ಕರೆಂಟ್ ರಾಜು ಕರ್ದೆ ರೂಪ ಅದ ಮೌಸ್ ಅಂತ ಒಟ್ಟ ಎಲ್ಲಿ ಹೋಗುತ್ತೆ ಗೊತ್ತಾಗತ್ತ ಹುಡುಕಾಡ್ ಸಾಕಾಗತ್ತೆ ನನಗೆ ಅಲ್ಲೇಟಿನ ಮೌಸ್ ಅದನ್ನು ಒಟ್ಟ ಎಲ್ಲಿ ಗೊತ್ತಾಗತ್ತೆ ನೀನು ನೋಡಿ ಕೊಡೋ ಮರೆ ಡಿಟೆಕ್ಟಿವ್ ಮೊದಲನಿ ಇಲ್ಲಿ ಐತ್ಲ ಅದ ಹಾಂ ಅಲ್ಲೇ ಐತ ಯಾವಾಗ ನೋಡಿದ್ ನೀ ಲಾಸ್ಟ್ ಟೈಮ್ ಒಂದು ಹೇಳಿದ್ರಣ ಒಂದು ಅರ್ಧ ತಾಸು ಮೊದಲು ನೋಡಿ ಅರ್ಧ ತಾಸು ಮೊದಲ ಅಲ್ಲೇ ಇತ್ತು ಆಮೇಲೆ ಹೋ ಅರ್ಧ ತಾಸು ಮೊದಲ ನಂಗೆ ಫ್ಯಾನ್ ಒಂದು ಬೇಕಾಗಿತ್ತು ಭಾಳ ಸಿಕ್ಕಾಗಿತ್ತು ಫ್ಯಾನ್ ಒಂದು ಬೇಕಂತೇಳಿ ಫ್ಯಾನ್ ಒಂದು ಚಾಲು ಮಾಡೋಕ್ಕಂತೇಳಿ ಹೋದ್ನೆ ಬಂದು ನೋಡ್ತಾನೂ ಇಲ್ಲ ಹುಡ್ಕೊಂಡು ಕರೆಂಟ್ ಹುಡ್ಕೊಂಡು ಅದನ್ನ ನಾನು ಹೇಳ್ತಾನೆ ಮತ್ತೆ ನೀನು ಹುಡ್ಕೋಬೇಕೀಗ ಲೋಕನ್ ಹುಡ್ಕೋ ಇವತ್ತು ಸ್ಟಾರ್ಟ್ ಮಾಡೋಣ ಹುಡ್ಕಾಕ ಡಿಟೆಕ್ಟಿವ್ ನೀವು ಹುಡ್ಕತಿಯಾಗ ಗೊತ್ತೈತೆ ನಂಗೆ ಡಿಟೆಕ್ಟಿವ್ ಮತ್ತೆ ಯಾರೇನು ಹುಡುಕ್ತಾನೆ ತೋರ್ಸೋದನ್ನ ನೋಡಿ ಕಳ್ಳನ ಮತ್ತು ಮೌಸ್ನ ಎರಡು ಹುಡುಕ್ತಾನೆ ಇಲ್ಲ ಅಂದ್ರೆ ಇಲ್ಲೇ ಇರ್ತೈತಿ ಕಳ್ಳು ಏನಾರಿದ್ರೆ ಕಳ್ಳನ ಹುಡ್ಕೊಂಡು ತೊಗೊಂಡ್ಬಿಡ್ತಾನೆ ವೇಟ್ ಅ ಮಿನಿಟ್ let us find that mouse and also that thief, okay? ले तो ला mouse. ನೀನು
ಹೀಗೆ ಕುತ್ಕೊಂಡು ಕಂಪ್ಯೂಟರಲ್ಲಿ ವರ್ಕ್ ಮಾಡ್ತಾ ಇದ್ದೆ, ಹೌದಲ್ವಾ? ಇದೆ ಈ ರೀತಿ. ನಿನಗಾಮೇಲೆ ಫುಲ್ ಸೆಕೆ, ತಡೆಯಲಾರದ ಸೆಕೆ, ಎಲ್ಲ ಕಿತ್ತು 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 ಹೋಗಿಬೇಕಂತ ಅನಿಸಿತ್ತು, ಹೌದಲ್ವ? ಹೌದು. ಅವಾಗ ನೀನೊಂದು ಉಪಾಯ ಮಾಡಿದೆ. ಇನ್ನೇನು ಫ್ಯಾನ್ ಚಾಲು ಮಾಡ್ಬೇಕಂತ ಮೇಲೆದ್ದೆ, ನಡೆದು ಆಮೇಲೆ ಹಾಗೆ ಈ ರೀತಿ ಹೋಗಿ ಫ್ಯಾನ್ ಹಾಕಿದೆ. ಫ್ಯಾನ್ ಹಾಕಿ ಈ ರೀತಿ ಬಂದೆ, ಹೌದಾ? ಹೌದು, ಎಕ್ಸಾಕ್ಟ್ಲಿ. ಹಾಗೆ ಹೀಗೆ ಬಂದು ಈ ರೀತಿ ಕೂತ್ಕೊಂಡೆ. ಇನ್ನೇನು ಅಂತ ಮೇಲೆ ನೋಡ್ತೀಯಾ, ಫ್ಯಾನೇ ಇಲ್ವಲ್ಲ ಅಂತ ಅನಿಸ್ತು. ಆದರೂ ಇರ್ಲಿ ಬಿಡು ಅಂತ ಕೈ ಹಾಕ್ತೀಯಾ? ಮೌಸಿ ಇಲ್ಲ ಅಂತ ಗೊತ್ತಾಗದಾಗ ಆ ಕಡೆ ನೋಡ್ತೀಯಾ, ಈ ಕಡೆ ನೋಡ್ತೀಯಾ, ಆ ಕಡೆ ಈ ಕಡೆ ಎಲ್ಲ ಕಡೆ ನೋಡಿದ್ರು ಸಿಗೋದೇ ಕಾಣೋದೇ. ಹಾಗೆ ಮತ್ತೆ ಎದ್ದು ಕೈ ಹಾಕಿ ಎಲ್ಲ ಹುಡುಕಾದ್ರೂ ಸಿಗದೇ ಇದ್ದಾಗ ನಿನಗೆ ನನ್ನ ನೆನಪು ಬರುತ್ತೆ. ಆಗ ನೀನು ಮತ್ತೆ ಕೂತ್ಕೊಂಡು ನನ್ನ ಕರಿತೀಯ, ಹೌದಲ್ವ? ಇದೇ ತಾನೇ ಆಗಿದ್ದು. ಹೌದು, ಆದರೆ ಅರ್ಧ ತಾಸು ಆದಮೇಲೆ. ಅರ್ಧ ತಾಸು ಬಿಟ್ಟು ಬಂದ್ಯಾ? ದೇರ್ಸ್ ಅ ಡಿಫರೆನ್ಸ್. ನಾನು ಹೀಗೆ ಹೋಗಿ ಹೀಗೆ ಬಂದೆ, ನೀನು ಅರ್ಧ ತಾಸು ಬಿಟ್ಟು ಬಂದಿದ್ಯಾ ಅಷ್ಟೇ. ಅರ್ಧ ತಾಸಿನಲ್ಲಿ ಈ ಮೌಸು ಕಾಣಿದೆ, ಹೌದಾನೆ? ಸೂಪರ್, ದಿಸ್ ಇಸ್ ದ ಸೀನ್ ಹ್ಯಾಪನ್ಡ್. ಎಸ್, ಲೆಟ್ಸ್ ಫೈಂಡ್ ಇಟ್. ಅತಳ ವಿತಳ ಸುತಳ ರಸ ತಳ ತಳಾತಳ ಮಹಾತಳ ಪಾತಾಳಗಳಲ್ಲಿ ಎಲ್ಲಿ ಅಡಗಿದ್ರು ಹುಡುಕೊಂತಾರ. ಆ ಮೌಸ್ನ ಹುಡುಕಿ ತಂದೆ ತರ್ತೀನಿ, ಡೋಂಟ್ ವರಿ. ಅಕಸ್ಮಾತ್ ಆ ಮೌಸ್ನ ನಾನು ಹುಡ್ಕಂತಂದ್ರೆ ನೀ ನನಗೇನು ಕೊಡ್ತೀಯ? ನೀನೇನಾದರೂ ಅದನ್ನು ಹುಡುಕೊಟ್ರೆ ನಾನು ನಿನಗೇನು ಕೊಡ್ಬೇಕಂತ. ಆಸ್ ಅ ರಿವಾರ್ಡ್ ಎನಿಥಿಂಗ್ ಮಸ್ಟ್ ಬಿ ದೇ, ರೈಟ್? ಏನು ಕೊಡ್ತೀಯ? ನೀನು ಅದನ್ನು ಹುಡುಕ ಆದ್ಮೇಲೆ ನಾನು ಅದರ ತೀರ್ಮಾನ ತಗೋತೀನಿ. ಆಮೇಲೆ ನಿನಗೆ ಏನು ಬೇಕಂತ ಕೊಡ್ತೀನಿ. ಓಕೆ? ಓಕೆ, ಡನ್. ಲೆಟ್ಸ್ ಫೈಂಡ್ ದ್ಯಾಟ್. ಯಾರು ಕದ್ದಿರ್ಬೋದು? ಇಲ್ಲಿ ಮೌಸಿತ್ತು. ಅವನು ಈ ರೀತಿ ಕ್ಲಿಕ್ ಮಾಡ್ತಿದ್ದ. ಹಾಗೆ ಶಿಕೆ ಆಯಿತು ಅಂತ ಈ ರೀತಿ ಎದ್ದು ಫ್ಯಾನ್ ಇದೆ ಇಲ್ಲೋ ಅನ್ನೋ ಅಂತ ರಿವ್ಯೂ ಇಲ್ದೇನೆ ಅವನು ಫ್ಯಾನ್ ಸ್ಟಾರ್ಟ್ ಮಾಡ್ಬೇಕಂತ ಹೋಗ್ತಾನೆ. ಫ್ಯಾನ್ ಬಟನ್ ಮೊದಲಿಂದಾನೇ ಅವನಿತ್ತು. ಅದಕ್ಕೆ ಹೋಗಿ ನೋಡಿದರೆ ಫ್ಯಾನೇ ಇಲ್ಲ. ಹೋಗಿ ಕೂತ್ಕೊಳ್ತಾನೆ. ಯಾರು ಅನ್ಕತ್ತಿದ್ದು? ಇಲ್ಲಿ ಮನಸ್ಸಿತ್ತು. ಈ ಕಿಟಕಿಯಿಂದ ಯಾರು ಕದ್ರ? ಇಲ್ಲಿಂದ ಏನಾದ್ರು ಕದಿಬೇಕಂದ್ರೆ ಅಷ್ಟು ದೊಡ್ಡ ಕೈ ಅಂತ ಯಾರು?
ಇಮೋಷನ್ ತಗೊಳಕ್ಕೆ ಗೊತ್ತಾನೆ. ಎಸ್, ಬಟ್ ಹೌ? ಆದರೆ ಅಲ್ಲೊಂದು ಗಳ ಕಾಣ್ತಿದೆ ಅಲ್ವಾ? ಆ ಗಳ ಏನಾರು ತಗೊಂಡು ಈ ಕಿಟಕಿಯಲ್ಲಿ ಹಾಕಿ ಅದನ್ನು ತಗೊಂಡಿದ್ರೆ ಆ ರೀತಿಯೂ ಇರ್ಬೋದು, ಸಾಧ್ಯತೆ ಇದೆ. ಎಸ್, ಓ ಇದೇ ರೀತಿಯಾಗಿರೋದು. ದಟ್ ಇಸ್ ದ ಥಿಂಗ್. ಎಸ್, ಫೋನ್ ಮಾಡಿ ಹೇಳ್ತೇನೆ. ಮೌಸ್ ಇಲ್ದಕ್ಕೆ ಭಾಳ ಡಿಫಿಕಲ್ಟ್ ಆಗುತ್ತೆ ಕಂಪ್ಯೂಟರ್ನ ವರ್ಕ್ ಮಾಡೋದು. ರಾಜ, ಕಣ್ಣು ಹಿಡ್ದ ಬಿಟ್ಟು ನೋಡ. ಇದೆಲ್ಲ ಮೋಸ. ತೋ ಹಿಡ್ತಾ ನೋಡಿದ. ಆಗ್ಲಂಗಾರ ಹೆಂಗಿರಪ್ಪ ಮಾರ್ಯ. ನೀ ಇವತ್ತ ಮೋಸ್ಕೊಂಬರ್ತಿದ್ದ ಅನ್ಕೊಂಡಿರಲಿಲ್ಲ. ಭಾಳ ಚಲೋ ಆತ್ನ ಇದು. ಹೆಂಗೆ ತೊಂಬದೆ? ಫಿಂಗರ್ ಪ್ರಿಂಟು ಎಲ್ಲ ಸಿಕ್ಲಾ? ಕಳ್ಳಂದ ಕಳ್ಳದು ಸಿಗಲಿಲ್ಲ. ಫಿಂಗರ್ ಪ್ರಿಂಟು ಸಿಗಲಿಲ್ಲ. ಫಿಂಗರ್ ಪ್ರಿಂಟ್ ಸಿಗಲಿಲ್ಲ. ಮತ್ತು ಫಿಂಗರ್ ಪ್ರಿಂಟ್ ಸಿಗ್ದ ಅವನ ಹೆಂಗೆ ಕನ್ನಡದ ನೀ ಕರೆ ಹೇಳಿದ್ರ ಈ ಮೋಸ್ಟ್ ತೊಗೊಂಡಿದ್ದ ಮನುಷ್ಯ ಅಲ್ಲ, ನಾಯಿ. ಡಾಗ್ ನಾಯಿ. ಅದನ್ನ ನಾಯಿ ತೊಗೊಂಡೋಗಿತ್ತು. ಮತ್ತು ನಾಯಿ ಫಿಂಗರ್ ಪ್ರಿಂಟ್ ಇಲ್ಲ ಅದ್ರ ಮೇಲೆ. ಭಯ ತೊಗೊಂಡೋಗಿತ್ತ. ಅದನ್ನ ಕೈದು ನೋಡಿದಾನೆ. ಕೈದು ಅದಕ್ಕೆ ಫಿಂಗರ್ಸ್ ಅಂತ ಇರೋದಿಲ್ಲ. ಅದಕ್ಕೆ ಫಿಂಗರ್ ಪ್ರಿಂಟ್ ಇರೋದಿಲ್ಲ. ಅದಕ್ಕೆ ಓ ನಾಯಿ ಫಿಂಗರ್ ಇರೋದಿಲ್ಲ. ಹೌದು. ಅವ್ರ ಏನಾರ ಬೇರೆ ಇರ್ತಲ್ಲ, ಅವ್ರ ಏನಾರ ತಗೊಂಡು ಅದನ್ನ ಇದನ್ನ ಮಾಡಿದ್ರೆ ಇರ್ಬೋದಿಲ್ಲ. ನಂಗೆ ಗೊತ್ತಿಲ್ಲ. ಒಟ್ಟು ಇರೋದಿಲ್ಲ. ಅದ ನಾನು ಅದನ್ನ ಕಲ್ತಿಲ್ಲ. ನಾ ಬರೀ ಮನುಷ್ಯರ ಫಿಂಗರ್ ಪ್ರಿಂಟ್ ಕಂಡಿದ್ದು ಅಷ್ಟೇ ಕಲ್ತಾನೆ. ಅದು ಹಿಂಗೇನದು ಒಟ್ಟು ಫಿಂಗರ್ ಪ್ರಿಂಟ್ ಇರೋದಿಲ್ಲ. ಅದಕ್ಕೆ ಫಿಂಗರ್ ಪ್ರಿಂಟ್ ಇರೋದಿಲ್ಲ ಅಂತೇಳಿ ಇದು ಆಯ್ತು. ಮತ್ತು ಅದು ಪೊಲೀಸರಿಗೆ ನೀವು ತೋರಿಸಿರು, ಅವ್ರಿಗೂ ಕನ್ನಡಕ್ಕೆ ಹೋಗಲ್ಲ. ಅವ್ರಿಗೆ ನಾವು ಮಾಡೋಕ್ಕಾಗಲ್ಲ. ಅವರು ಏನು ಮಾಡಕ್ಕೆ ಬಂದರೂ ಫಿಂಗರ್ ಪ್ರಿಂಟ್ ಸಿಗೋದಿಲ್ಲ. ಯಾಕಂದ್ರೆ ಅದನ್ನೆಲ್ಲ ವರ್ಷ ಬಿಟ್ಟಿರಲ್ಲ. ಇಲ್ಲ ಅದನ್ನೆಲ್ಲ ವಾಶ ಮಾಡಿಬಿಟ್ಟಿಲ್ಲ. ನಾನು ಹೊಡೆದ ಬಿಟ್ಟು ನಾಯಿ ಬಾಯಕ್ಕ ಚಿಡ್ಕೊಂಡಿದ್ದು ಹಿಂಗ ಅದನ್ನ ನೀನು ತೊಗೊಂಡು ಏನು ಬಾಯಕ್ಕ ಚಿಡ್ಕೊಂಡಿದ್ದು ನಾಯಿ ಅಂತೇಳಿ ಎಲ್ಲ ತೊಳೆದ್ಬಿಟ್ಟು ನಾನು. ಮತ್ತು ತೊಗೊಂಡೋಗಿಲ್ಲ ಸಾಮಾನು ಅವನ್ನೆಲ್ಲ ಹೊಳ್ಳಿ ಮತ್ತೆ ತೊಗೊಂಬಂದಿಲ್ಲ ಹೊಳ್ಳಿ ಕರೆಕ್ಟಾಗಿ. ಅವನ್ನೆಲ್ಲ ತೊಗೊಂಬಂದನು ಕರೆಕ್ಟಾಗಿ. ಅದ್ರ ಮೇಲೆ ಏನಾರ ಇದ್ದಿದ್ರೆ ಅದನ್ನು ವಾಶ್ ಮಾಡಿದಿ. ಇರ್ತಾವ ನಡಿ. ಏನು ತಲೆ ಕಟ್ಸ್ಕೊಬೇಡ. ಇನ್ನೇನು ಸಿಕ್ಕಲ್ಲ ಮುಗಿತು. ತಗೋಪ್ಪ ಮೌಸನ್ ಸಿಕ್ಕೈತೆ ಸಾಕು ನಂಗೆ. ಥ್ಯಾಂಕ್ ಯು ವೆರಿ ಮಚ್. ನೀನೆಂದೂ ಮರಿದಿಲ್ಲ ಆತು. ನಾನು ಕೊಡ್ತಾನರು ಎಷ್ಟು ಏನೇನು ಬೇಕು ಹೇಳಿ ನಿನಗೆ. ಏನು ಕೊಡ್ತಾನೆ? 20,000? ಏನು ಹೇಳತ್ತೀವಿ? 20,000 ಕೊಡಿ. ಬರೀ ಮೌಸ್ ಹುಡಿ ಕೊಟ್ಟಿದ್ದಕ್ಕೆ 20,000 ಕೊಡ. ಮನುಷ್ಯರನ್ನ ಕಿತ್ಕೊಂಡ್ರು ಈಸಿ. ನಾಯಿಂದ ಕಿತ್ಕೊಂಡ್ರು ಏನಾದ್ರು ಈಸಿನ? ನಾಯಿ ಕದೆ ತಿಂತ ಗೊತ್ತಾಗತ್ತೆ ನಾವು ಮೊದಲ ಅಂತ ದೊಡ್ಡ ಗಳ ಅಲ್ಲ ಐತಿ. ಅದು ಗಳ ತಗೊಂಡ ಅದಕ್ಕೆ ಹೇಳಿದಂದ್ರೆ ಬಾಯ ತುಂಬಿತ್ತು. ಗಳದಿಂದ ಬಾಯ ತುಂಬಿದ್ರೆ ಐ ಗಳ ತಗೊಂಡು ಅದನ್ನು ತಿಕ್ಕೊಂಡ್ರೆ ನಂದು ಎಷ್ಟು ಶ್ರಮ. ತಗೊಡ್ತೇನೆ. 20,000 ಕೊಡ್ತೇನೆ. ಅದು ನೀ ಮೊದಲು ಇಂಥ ಮೋಸಡಿ ಕೊಟ್ಟಿದ್ದೀವಿ. ಅದಕ್ಕೆ ನೀ ನನ್ನ ಬೆಸ್ಟ್ ಫ್ರೆಂಡ್ ಅಂತ ನೀನು ಕೊಡತ್ತಾನೆ. ನೀ ನನ್ನ ಬೆಸ್ಟ್ ಫ್ರೆಂಡ್ ಅಂತ ನೀ ನನ್ನ ಫ್ರೆಂಡ್ ಅಂತ 20,000 ಕೊಡತ್ತಾನೆ ಹೊರತು ಬೇರೆದವ್ರಾಗಿದ್ರೆ ನಾನು ಕೊಡ್ತಿರ್ಲಿಲ್ಲ. ಆದ್ರೆ ನಿನ್ನಂಥ ಫ್ರೆಂಡ್ ಎಲ್ಲಿ ಸಿಗಬೇಕು? ಮಾತು ನೀನು ಒಂದು ನಿಮಿಷ. ಇವಂದ ಅಂತಂದ ನೋಡು. ಇದು ಒಂದು CD ಐತಿ ಮತ್ತು ಒಂದು ಇದು ಒಂದು ಅಡಾಪ್ಟರ್ದ ಮತ್ತು ಇದು ಕೀ ಒಂದು ಆಮೇಲೆ ಅಷ್ಟದು ಆತು. ಇಲ್ಲ ನೋಡ ಮತ್ತು ಇವತ್ತ ಕಳ್ತಾನ ರೊಕ್ಕ. ಆತು ಬೈ. Rewind there.
ಒನ್ ಮೋರ್ ಟು ರಿವೈಂಡ್. Loud on for a robbery in progress 142 ನನ್ನ ಫ್ರೆಂಡಿಗೆ ಹತ್ರ ಬುದ್ಧಿನೇ ಇಲ್ಲ. ಇದೊಂದೇ ಎಲ್ಲ ರಿವೈಂಡ್ ಮಾಡೋದಕ್ಕಿರೋದು. ಇನ್ನೊಂದಿದೆ ರಿವೈಂಡ್. ತೂಲ ಮೌಸಿಗಣ ಈ ಬಡಿಗೆ ಯಾಕೋ ಭಾಳ ಸಣ್ಣ ತಗೋತ ಅನ್ಸತಿ. ಈ ಬಡಿ ಚಲೋಬೋದು. ವೇಟ್, ಯಾರಿಲ್ಲ ತಗೋಬೇಕು ಇದನ್ನ. ತಗೊಂಡು ಬಾಟ್ ಯಾರು ಮತ್ತೆ ಯಾರು ಅನ್ಸುತ್ತೆ. ಹುಡುಗನ್ ಸರಿ. ಮಗು, ನಿನ್ನ ಈ ತಪ್ಪಿಗೆ ತಕ್ಕ ಶಿಕ್ಷೆ ಆ ವಿಧಿಯಿಂದ ಸಿಕ್ಕೇ ಸಿಗುತ್ತದೆ. ಅದನ್ನು ತಡೆಯಲು ನನ್ನಿಂದಲೂ ಸಾಧ್ಯವಿಲ್ಲ. ಆ ಶಿಕ್ಷೆಯ ನಂತರ ನಿನ್ನ ತಪ್ಪನ್ನು ಮಾಡುವುದನ್ನು ಬಿಡುತ್ತೀಯ ಎಂದು ನನಗೆ ಖಂಡಿತವಾಗಿಯೂ ಗೊತ್ತಿದೆ. ಈಗ ಸದ್ಯ ಎದ್ದಿದ್ಲ ಮತ್ತೆ ಹೆಂಗ್ ಬಿದ್ದು ಏನ್ರಿ ನೀವಂಗ? ಸತ್ತೋಗ್ತಾನೆ ಸರಿ. ಸರ್ ಏನಾಯ್ತ್ರಿ ಮತ್ತೆ? ಮತ್ತೇನ ಮತ್ತೆ ಕೊಮಕ್ ಹೋಗ್ಯಾನ ಒಟ್ಟ ಛೇ ಕೊಮಾಕನ. ಅಲ್ರಿ ಒಟ್ಟ ಅಲ್ಲೇ ಏನು ಕೋಮಾಕದು ಹೋಗಕ ಅವನ ಅವ್ನ ಮಾವನ ಮನೆ ಏನಿರ ಅವ್ನ ಮಾವನ ಮನೆ ಐತಿಲ್ರಿ ಅಲ್ಲಿ ಒಟ್ಟ ಕೋಮಾಕು ಕನ್ಕೋಮಾಕ. ಈಗ ಈಗ ಯಾವ ಬರ್ತಾರ್ರಿ ಅಲ್ಲೇ? ಈಗ ಬರೋದಂತರೂ 1 ವರ್ಷ ಆಕತಿ. 1 ವರ್ಷ ಬಿಡ್ರಲ್ಲ ಅವನ ಅಲ್ಲಿ ಹೋಗಿ 1 ವರ್ಷ ಆಮೇಲೆ ಬದುಕಿರ್ತಾರಲ್ಲ ಅನ್ನೋದು ಡೌಟ್ ಐತಿ. ಹೋಗಿ ಬರ್ರಿ ನಾವು ಮನೆಗೆ. 1 ವರ್ಷದ ನಂತರ ಹಲವಾರು ವರ್ಷಗಳಿಂದ ಮೋಸ ಮಾಡುತ್ತಲೇ ಬಂದಿದ್ದ ನಮ್ಮ ರಾಜ್ ಒಬ್ಬ ಒಳ್ಳೆಯ ಮನುಷ್ಯನಾಗಿ ಬದುಕಿ ಬಾಳಿದನು. ಇದು ಯಾರು ಬರೆದ ಕಥೆಯು, ನನಗಾಗಿ ಬಂದ ವ್ಯಥೆಯು, ಕೊನೆ ಹೇಗೂ ಅರಿಯಲಾರೆ, ಮರೆಯಾಗಿ ಹೋಗಲಾರೆ. ಇದು ಯಾರು ಬರೆದ ಕಥೆಯು.